ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಟಮಾಟಾ ಬಾತ್ ಮನೆಯೊಳಗಡೆ ಸಿಂಪಲಾಗಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರ್ತೈತಿ, ಟೇಸ್ಟಿಯಾಗಿದ್ದು. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನೋಡಿ, ನಾನು 2 ಲೋಟ ಅಷ್ಟು ಅಕ್ಕಿ ತಗೊಂಡು ಅದನ್ನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ. ಅರ್ಧ ಗಂಟೆ ಆಯಿತು. ನೀವು ಯಾವ ಲೋಟದೊಳಗೆ ಬೇಕಂದರೆ ಅಕ್ಕಿ ತೊಗೊಬೋದು. ಬನ್ನಿ ಗ್ಯಾಸ್ ಹತ್ರ ಹೋಗೋಣ. ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದರೊಳಗೆ ಯಾವುದು ಬೇಕಂದರೆ ಮಾಡ್ಬೋದು, ಅಷ್ಟು ಟೇಸ್ಟಾಗಿರ್ತೈತೆ. ನಾನು ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಡ್ರೈ ಮಸಾಲ ಹಾಕ್ಕೊಂಡ್ಬಿಡ್ತೀನಿ. 2 ಈರುಳ್ಳಿ ಉದ್ದಕ್ಕೆ ಸಣ್ಣ ಕಟ್ ಮಾಡಿದ್ದೀನಿ, ಅದು ಹಾಕ್ಕೊಂಡ್ಬಿಡ್ತೀನಿ. ಹಸಿಮೆಣಸಿನ್ಕಾಯಿ ನಾನು 2 ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಂಡ್ಬಿಡ್ತೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಮಧ್ಯಮ ಉರಿಯೊಳಗೆ ಫ್ರೈ ಮಾಡ್ಕೊಳ್ಳೋಣ. ಫಸ್ಟೇ ನಾನು ವೀಡಿಯೋದೊಳಗೆ ಹಾಕಿದ್ದೀನಿ, ಆದರೆ ಅದು ಹೋಟೆಲ್ ಸ್ಟೈಲಿಗೆ ಮಾಡಿದ್ದೀನಿ. ಇದು ಸಿಂಪಲಾಗಿ ಮಾಡೋದು. ಕೆಲವರು ಮಸಾಲೆ ಜಾಸ್ತಿ ಇಷ್ಟಪಡೋದಿಲ್ಲ, ಅಂಥವ್ರಿಗಾಗಿದ್ದು. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಹಸಿ ವಾಸನೆ ಹೋಗಿದೆ. ಈಗ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಹಸಿ ವಾಸನೆ ಚೆನ್ನಾಗಿ ಹೋಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು. 1 ಟೊಮೊಟೊ ನಾನು ಹಾಗೆ ಹಾಕ್ಕೊತೀನಿ. 2 ಟೊಮೊಟೊನ ನಾನು ಮಿಕ್ಸಿಯೊಳಗೆ ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಟೊಮೊಟೊ ಪೇಸ್ಟನ್ನ ಹಾಕ್ಕೊಂಬಿಡೋಣ. ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ದೊಡ್ಡ ಉರಿಯೊಳಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಟೊಮೊಟೊನು ಚೆನ್ನಾಗಿ ಮ್ಯಾಶ್ ಆಗಿದೆ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಒಂದು ಸಣ್ಣ ಸ್ಪೂನ್ ಒಳಗೆ 1 ಸ್ಪೂನು ಖಾರದ ಪುಡಿ ಹಾಕ್ಕೊತೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ನೋಡ್ಕೊಂಡು ಹಾಕ್ಕೊಂಡ್ರಿ. 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತೀನಿ. ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊತೀನಿ. ನಿಮಗೆ ಬೇಕಂದರೆ ಹಾಕ್ಕೊಂಡ್ರಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಕೆಲವರು ತಿನ್ನೋದಿಲ್ಲ ಪುದೀನ, ಹಾಗಾಗಿ ನಾನು ಇಂಥ ರೈಸ್ ಒಳಗೆಲ್ಲ ಹಾಕ್ತಾಯಿರ್ತೀನಿ. ಬಟಾಣಿನೂ ಅಷ್ಟೇ, ಈಗ ಸೀಸನ್ ಅಲ್ವಾ, ಹಾಗಾಗಿ ನಾನು ಹಾಕ್ತೀನಿ. ಅದು ಅಷ್ಟೇ, ಇಷ್ಟ ಇದ್ದರೆ ಬಟಾಣಿ, ಆಲೂಗಡ್ಡೆ ಏನು ಬೇಕೋ ಹಾಕ್ಕೊಬೋದು. ಟೊಮಾಟೊ ಬಾತ್ ಸಿಂಪಲಾಗಿ ಮಾಡ್ತಾಯಿದ್ದೀನಿ, ಆದರೆ ಬಟಾಣಿ ನಮಗೆ ಬೇಕು, ನಾವು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ನಾನು 1ಕ್ಕೆ 2 4.5 ಲೋಟ ನಾನು ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ದಮ್ ಕಟ್ತೀನಲ್ಲ, ಹಾಗಾಗಿ ನಾನು ಅರ್ಧ ಲೋಟ ಎಕ್ಸ್ಟ್ರಾ ಹಾಕಿದ್ದೀನಿ. ಕುದಿಯೋಕ್ಕೆ ಮುಂಚೆ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸತಿ ಬಿಡಿ. ನೋಡಿ, ಚೆನ್ನಾಗಿ ಕುದೀತಿದೆ. ಒಂದು ಸತಿ ತಿರುಗಿಸ್ಬಿಟ್ಟು ಅಕ್ಕಿ ಹಾಕ್ಬಿಡೋಣ. ಅಕ್ಕಿ ಹಾಕ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡೋಣ. ದೊಡ್ಡ ಉರಿಯೊಳಗೆ ಚೆನ್ನಾಗಿ ಇದನ್ನ ಕೊಸೋಣ. 3/4 ಭಾಗ ನೀರು ಕಡಿಮೆ ಆಗಬೇಕು. ಆವಾಗ ನಾವು ಇದಕ್ಕೆ ಮುಚ್ಚೋಣ. 10 ಗಂಟೆ ಇದು ದೊಡ್ಡ ಉರಿಯೊಳಗೆ ನಾವು ಬೇಯಿಸೋಣ. ಹಿಂಗೆ ಮಧ್ಯೆ ಮಿಕ್ಸ್ ಮಾಡಿಬಿಡಿ, ಯಾಕಂದರೆ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಪರ್ಫೆಕ್ಟಾಗಿರ್ತೈತೆ. ತೀರಾ ಅವಾಗವಾಗ ಮಿಕ್ಸ್ ಮಾಡಬೇಡಿ. ನೋಡಿ, 3/4 ಭಾಗ ನೀರು ಕಡಿಮೆ ಆಗಿದೆ. ಇವಾಗ ನಾವು ಕ್ಲೋಸ್ ಮಾಡಿ ಇಡೋಣ. ಸಮ ಹೀಗೆ ಮಾಡ್ಕೊಂಬಿಡೋಣ ಈ ಥರ. ಈಗ ಉರಿ ಕಮ್ಮಿ ಮಾಡೋಣ. ಈಗ ಕ್ಲೋಸ್ ಮಾಡಿ ನಾವು 10 ನಿಮಿಷ ಮೀಡಿಯಮ್ ಉರಿಯೊಳಗೆ ಬೇಯಿಸೋಣ. ನೋಡಿ, ನೋಡೋಣ ತೆಗೆದು. ನೋಡಿ, ಎಷ್ಟು ಉದ್ರುದ್ರಾಗಿ ಬಂದಿದೆ. ಸಿಂಪಲಾಗಿ ಟೊಮಾಟೊ ಬಾತ್ ಚೆನ್ನಾಗಿರ್ತೈತೆ. ಇದಕ್ಕೆ ಚಟ್ನಿ ಮಾಡ್ಕೊಳಕ್ಕೆ ಮೊಸರು ಬಜ್ಜಿ ಮಾಡ್ಕೊಂಡ್ರಿ, ಈರುಳ್ಳಿ ಮೊಸರೆಲ್ಲ ಹಾಕಿ ಮಾಡ್ಕೊಂಡ್ರೆ ತುಂಬ ಟೇಸ್ಟಾಗಿರ್ತೈತೆ. ಬೆಳಗ್ಗೆ ಹೊತ್ತು ಚಟ್ನಿಗನ ಮೊಸರು ಬಜ್ಜಿ ತುಂಬ ಟೇಸ್ಟಾಗಿರ್ತೈತೆ. ನೋಡಿದ್ರಲ್ಲ, ಸಿಂಪಲಾಗಿ ಟೊಮಾಟೊ ಬಾತ್ ಯಾವ ರೀತಿ ಮಾಡೋದಂತ ಹೇಳಿ. ನಿಜವಾಗ್ಲೂ ತುಂಬ ಚೆನ್ನಾಗಿರ್ತೈತೆ, ತುಂಬ ಟೇಸ್ಟಿ ಇರ್ತೈತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಟಿಫಿನ್ಗೆ, ಆಫೀಸ್ಗೆ ಎಲ್ಲದಕ್ಕೂ ಕಟ್ಬೋದು, ಚೆನ್ನಾಗಿರ್ತೈತೆ.